ಈಶ್ವರ ಮಾಡೋದೆಲ್ಲ ಅವಾಂತರ. ನಮ್ಗಳೇ ಇಲ್ಲೊಂದು ಅರಳಿ ಮರ ಇತ್ತು, ಅದು ಅನ್ಕೊಂಡು ನಿಮಗ್ ಪ್ರದಕ್ಷಿಣೆ ಹಾಕ್ಬಿಟ್ಟೆ. ಅರಳಿ ಮರ ಅಲ್ಲಿದೆ ನೋಡಿ. ಸ್ವಾಮಿಗಳೇ, ನನ್ನಿಂದ ಅಪಚಾರ ಆಗಿದ್ದೇನೋ ಸರಿ, ಅದಕ್ಕೆ ನನ್ನ ತಲೆಗೆ ಯಾಕೆ ಹೊಡಿತಾ ಇದ್ದೀರಾ? ನನ್ನಿಂದ ಪೆಟ್ಟಿನ ಯೋಗ ನಿನಗಿತ್ತು, ತಿಂದೆ. ಯೋಗನ ಈ ಹೊಡೆತದಿಂದ ನನಗೇನಾಗುತ್ತೆ? ಅದು ರಾತ್ರಿ ಗೊತ್ತಾಗುತ್ತೆ. ಬಸ್ ಹೊಟ್ಟೆ ಲೊಕೇಶನ್. ಪೂಟ್ಲಾಯಿರಿ, ಈ ಕೇಸನ್ನ ಸೋಲ್ತೀನಿ ಅಂತ ಹೋಗಿ ಗೆದ್ಕೊ ಬಂದಿದ್ಯಾ ಅಂದ್ರೆ ಏನೋ ಪವಾಡ ನಡೆದಿರ್ಬೇಕಣ್ಣ. ಹೌದಾ ಪರಮ? ಬೆಳಿಗ್ಗೆ ಯಾವ್ದೋ ಜ್ಞಾನದಲ್ಲಿ ಹೋಗ್ತಾ ಅರಳಿ ಕಟ್ಟೆ ಅಂತ ಒಬ್ಬ ಸಾಧಿಗೆ ಪ್ರದಕ್ಷಿಣೆ ಹಾಕ್ಬಿಟ್ನ. ಅವನು ಕೋಪ ಬಂದು ದಂಡ ತಗೊಂಡು ದಡಾರ ಅಂತ ತಲೆ ಹೊಡೆದ್ಬಿಟ್ನ. ಯಾ ನಾನು ಪೂರ್ತಿ ಹೇಳೋದು ಕೇಳಿಸ್ಕೊಮ್ಮ. ನಾನು ಕೇಳಿದೆ ಯಾಕೆ ಹೊಡೆದ್ರಿ ಅಂತ. ರಾತ್ರಿ ಗೊತ್ತಾಗತ್ತೆ ಹೋಗಿ ಅಂದ. ಕೋರ್ಟ್ಗೆ ಹೋಗಿ ವಾದ ಕೇಳಿದ್ರೆ ಪುಂಕುವಾಗಿ ಸೆಕ್ಷನ್ಗಳೆಲ್ಲ ನನ್ನ ಬಾಯಿಗೆ ಬರಕ್ ಶುರು ಆಗೋಯ್ತಮ್ಮ. ಹಳೆ ನಿದರ್ಶನಗಳೆಲ್ಲ ನನ್ನ ಕಣ್ಣು ಮುಂದೆ ಬರ್ತಾ ಹೋಯ್ತು. ಅಂದ್ರೆ ಆ ಸಾಧು ಹೊಡೆದಿದ್ದಕ್ಕೆ ನೀವ್ ಗೆದ್ರ? ಅನುಮಾನನೇ ಇಲ್ಲಮ್ಮ. ಅಂದ್ರೆ ನಿಮ್ ಜಯಕ್ಕೆ ಆ ಸಾಧುನೇ ಕಾರಣ ಅಂತೀರಾ? 100%. ರೀ, ಹಾಗಾದ್ರೆ ನಾನು ಅವ್ರನ್ನ ಒಂದ್ಸಲಿ ನೋಡ್ಬೇಕಲ್ಲ. ರೀ, ನಾನು ಅವ್ರನ್ನ ನೋಡ್ಬೇಕು. ಅಯ್ಯೋ, ಮೂಢನಂಬಿಕೆಯ ಪರಮಾವಧಿ. ಏನಾಗಿದೆಯಮ್ಮ ನಿಮ್ಗೆಲ್ಲ? ಸ್ವಾಮಿಗಳೇ, ನಿಮ್ಮ ಹೊಡೆತದಿಂದ ನಾನು ಗೆದ್ದಿದ್ದು ಅಂತಿಂತ ಕೇಸಲ್ಲ, ಭಾರಿ ಕೇಸು. ಅದರಿಂದ ನನ್ನ ಘನತೆ ಗೌರವ ಹೆಚ್ಚಾಗಿದೆ. ದಯವಿಟ್ಟು ನೀವು ನಮ್ಮ ಮನೆಗೆ ಬಂದು ನಮ್ಮ ಆತಿಥ್ಯನ ಸ್ವೀಕರಿಸ್ಬೇಕು. ನಾನು ಹಾಗೆಲ್ಲ ಬರಲ್ಲ. ಸ್ವಾಮಿಗಳೇ, ನೀವು ಬರ್ಲಿಲ್ಲ ಅಂದ್ರೆ ನಿಮ್ಮ ಪಾದ ಹಿಡ್ಕೊಂಡು ಇಲ್ಲೇ ಪ್ರಾಣ ಬಿಟ್ಬಿಡ್ತೀನಿ. ದಯವಿಟ್ಟು ಬನ್ನಿ ಸ್ವಾಮಿಗಳೇ. ನಂಗೆ ಆಶೀರ್ವಾದ ಮಾಡ್ರಿ. ಯಾರು ನೀನು? ಸುಬ್ರಹ್ಮಣ್ಯ ಪಾರ್ವತಿ ಹಾಕೊಂಡು ಕಲಿಂ ಬ್ರದರ್ ವೇದರ್ ಮೈ ಫ್ರೆಂಡ್. ನಂಗೆ ಬಹಳ ಖುಷಿ ಆಯ್ತ್ರಿ. ಸಾಕ್ ನೆಟ್ಟು ನಿಂತ್ಕೊಳ್ಳೋ. ಅವ್ರು ಹೊಡೆದಿರೋ ಒಂದೊಂದು ಹೊಡೆದಕ್ಕೆ ನೀವು ನನ್ನ ಕೈ ಹಿಡ್ಕೊಂಡ್ರಲ್ಲ, ಅವ್ರಂತ ದೊಡ್ಡ ಮನುಷ್ಯ ಇರ್ಬೇಕ್ರಿ. ಅರ್ಥ ಆಯ್ತು. ಮದುವೆ ಆಗಿದೆ, ಮಕ್ಕಳಾಗಿಲ್ಲ. ಸ್ವಾಮಿಗಳೇ, ನನ್ ಮನ್ಸಲ್ಲಿರೋದನ್ನ ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ರಿ. ನಮ್ಗಿನ್ನು ಮಕ್ಳು ಭಾಗ್ಯ ಸಿಕ್ಕಿಲ್ಲ. ರೇ ಪಿನ್ನು, ಸರ್ಕಾರದಲ್ಲಿ ತಾಳಿ ಭಾಗ್ಯ ಸ್ಕೀಮ್ ಇದೆ, ಮಕ್ಕಳ ಭಾಗ್ಯ ಸ್ಕೀಮ್ ಇನ್ನೂ ಹುಟ್ಟಿಲ್ಲ. ಸುಮ್ಮನೆ ಇರ. ಸ್ವಾಮಿಗಳೇ, ನಿಮ್ಮ ಆಶೀರ್ವಾದ ಸದಾ ನನ್ನ ತಲೆ ಮೇಲೆ ಇರಬೇಕು. ನಿಮ್ಮ ಹೊಡೆತದಿಂದ ನಾನೊಂದು ಅದ್ಭುತವಾದ ಕೇಸ್ ಗೆದ್ದಿದ್ದೀನಿ. ಇವತ್ತು ಕರ್ನಾಟಕದಲ್ಲಿ ಕಾವೇರಿ ನೀರಿಗೆ ಎಷ್ಟು ಡಿಮ್ಯಾಂಡ್ ಇದೆಯೋ ನನಗೂ ಅಷ್ಟೇ ಡಿಮ್ಯಾಂಡ್ ಇದೆ. ಈಗ ನನ್ನಿಂದ ಏನಾಗಬೇಕು? ನನ್ನ ಮುಂದೆ 3 ಕೇಸ್ಗಳಿದೆ, ನೀವೇ ದಾರಿ ತೋರಿಸ್ಬೇಕು. ಹೇಳಿ, ನಿಮ್ದೇನು ಕೇಸು? ಸರ್, ನಾನು ಈ ಕಡೆನೆ ತಿರ್ಕೊಂಡಿರ್ತೀನಿ, ನೀವು ಬಾಗಲ್ ಕಡೆ ತಿರ್ಕೊಂಡು ಕೇಸ್ನ ವಿವರಿಸಿ. ಇದೆಂತ ತಿಕ್ಲು ರೀ, ಮುಖ ನೋಡ್ಕೊಂತಾನೆ ಮಾತಾಡ್ಬೇಕು. ನಿಮಗ್ ಕೇಸ್ ಗೆಲ್ಲಬೇಕೋ ಬೇಡವಾ? ನಮ್ಮ ಸ್ವಾಮಿಗಳು ನಮ್ಗೆ ಈ ತರ ಹೇಳ್ಕೊಟ್ಟಿದ್ದಾರೆ. ನೀವು ಆ ಕಡೆ ತಿರ್ಕೊಂಡು ಕೇಸ್ ಏನು ಅಂತ ಹೇಳಿ. ತಗೊಳ್ಳಿ ಫೈಲು. ಹೇಳಿ. ನನಗೂ ಪಕ್ಕದ ಮನೆ ಈರಪ್ಪನ್ಗೂ ಜಗಳ, ಅರ್ಧ ಅಡಿ ಜಾಗ ಅಷ್ಟೇ. ಬೇಡ ಕಣವ್ ನನ್ ಮಗನೇ ಅಂತ ಹೇಳ್ದೆ. ನನ್ ಮಾತು ಕೇಳಲಿಲ್ಲ, ಎತ್ತು ಬಿಡ್ತೀನಿ ಅಂದೆ, ಎತ್ತು ಅಂದ. ಮಚ್ಚಿ ತಗೊಂಡೆ, ಕಚಕ್ ತಲೆ ರಸ್ತೆಯಲ್ಲಿ, ಬಾಡಿ ಕಾಂಪೌಂಡ್ ಅಲ್ಲಿ. ಇದನ್ನ ಯಾರಾದ್ರೂ ನೋಡಿದ್ರ ಸರ್? ಈರಪ್ಪ ನೋಡದ್ನಲ್ಲ, ಅವನು ಹೋಗ್ಬಿಟ್ನಲ್ಲ ಸರ್. ಸರ್, ಐ ವಿಟ್ನೆಸ್ ಇದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್. ಆದ್ರೂ ನಿಮ್ಮ ಪ್ರಯತ್ನ ನೀವು ಮಾಡಿ, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಅಡ್ವಾನ್ಸ್ ಅಂತ 25,000 ರೂಪಾಯಿ ಕೊಡಿ. ಈ ಕೇಸ್ ಗೆದ್ರೆ 1 ಲಕ್ಷ ಕೊಟ್ಟು ಬೀರು ಬ್ರ್ಯಾಂಡಿಲ್ಲ ಸ್ನಾನ ಮಾಡಿಸ್ಬಿಡ್ತೀನಿ. ಸೋತ್ರ ಈರಪ್ಪನ ಹತ್ರ ಕಳಿಸ್ತೀನಿ. ನೀವು ಹೇಳ್ದಾಗೆ ಅವನನ್ನ ಬೇರೆ ದಿಕ್ಕಲ್ಲಿ ಮುಖ ಮಾಡಿ ನಿಲ್ಸಿ, ನಾನು ಬೇರೆ ದಿಕ್ಕಲ್ಲಿ ಮುಖ ಮಾಡಿ ನಿಂತ್ಕೊಂಡು ಮರ್ಡರ್ ಕೇಸ್ನ ತಗೊಂಡೆ. ಎಷ್ಟು ಸರಳವಾಗಿ ಗೆದ್ದುಬಿಟ್ಟೆ ಅಂದ್ರೆ ಕೈಗೆ 1 ಲಕ್ಷ ರೂಪಾಯಿ ಇಟ್ಬಿಟ್ರೆ ಸ್ವಾಮಿಗಳೇ. ಈ ದುಡ್ಡನ್ನ ತಮ್ಮ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ದುಡ್ಡು ತೋರಿಸ ಅವಮಾನ ಮಾಡ್ಬೇಡ. ತಿನ್ನ ಕುಣಕ್ಕಿದ ಅಷ್ಟೇ ಸಾಕು. ಬರುವಾಗ ಬರಿಗೈ, ಹೋಗುವಾಗ ಬರಿಗೈ. ಗೋವಿಂದ, ಎಂತ ಮಹಾ ಸಾಧುಗಳಪ್ಪ. ಯಾರು ನಿನ್ನ ಬೆಡ್ರೂಮ್ ಕರೆದಿಲ್ಲ? ಯಾರು ಹೇಳ್ತಂಗೆ? ಅವ್ರೆ. ನೀನ್ ಸುಮ್ನೆ ರಮ್ಮ. ಅಣ್ಣ, ಅದು ಏನಾಯ್ತು ಅಂದ್ರೆ ದಯವಿಟ್ಟು ನನ್ಗೆ ಸೋಲ್ತೇನ ನೀನು? ಇವತ್ತು ಬಿಡೋದ್ ಬೇಡ ಕಣ, ದುಡ್ಡು ವಸೂಲ್ ಮಾಡ್ಕೊಂಡೆ ಹೋಗೋಣ. ದೇವಸ್ಥಾನ ಗಂಟೆ ಬರ್ಸಂಗ್ ಬರ್ತಾ ಇದ್ರ ಅಲ್ಲಿದನ್ ಕರ್ಕೊಂಡು ಹೋಗ್ರಯ್ಯ. ರೇ ಪಿನ್ನು, ಅವ್ನ್ ಹೇಳಿದ್ದು ಇಲ್ಲಿ ನಡೆದಿದ್ದು ಎಲ್ಲ ಕಾಕತಾಳಿ ಅಷ್ಟೇ. ಸಾಧು ಹೋಗ್ಬೇಕು ಅಂತ ಕನ್ಸ್ಕೊಂಡವನು. ಅವನು ಹುಚ್ಚಾಸ್ಪದ ತಪ್ಸ್ಕೊಂಡ್ಬಂದ್ರೆ ಹುಚ್ಚ.